ಎಲ್ಲರಿಗೂ ನಮಸ್ಕಾರ. ನಿನ್ನೆ ನೋಡಿದಂಥ ವಿಡಿಯೋದಲ್ಲಿ ಮತ್ತೆ ಡೇ 56 ಚಾಲೆಂಜ್ ಯೂನಿಫಾರ್ಮ್ ಚಾಲೆಂಜಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ನಾವು ಮುಂದಿನ ಒಂದು ಪ್ರಿಪ್ರೇಷನ್ ಯಾವ ಥರ ಇರಬೇಕು ಆ ಥರ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಯ ನಡುವೆ ಸುತ್ತ ಸಣ್ಣ ಗ್ರಹಗಳಿಗೆ ಈ ಕೆಳಗಿನ ಯಾವ ಹೆಸರನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಹೌದಾ, ಅಂದರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಕ್ಷೆಗಳ ನಡುವೆ ಸುತ್ತುವ ಸಣ್ಣ ಗ್ರಹಗಳಿಗೆ ಈ ಕೆಳಗಿನ ಯಾವ ಹೆಸರನ್ನು ನೀಡಲಾಗಿದೆ ಅಂತ UPSCಯಲ್ಲಿ ಕೇಳಿದ್ದಾರೆ. ನೋಡ್ರಿ, ಏನಂದ್ರೆ ಫಸ್ಟ್ ನೋಡೋಣ, ಈ ಮಂಗಳ ಗ್ರಹಗಳ ಮತ್ತು ಗುರು ಗ್ರಹಗಳ ಹೌದಾ ಯಾವುದಂತಂದ್ರೆ ಕ್ಷುದ್ರ ಗ್ರಹಗಳು. ನೋಡ್ರಿ, ಆನ್ಸರ್ ಕ್ಷುದ್ರ ಗ್ರಹಗಳು. ಏನಂದ್ರೆ ಒಂದನೇದು, ಈ ಮಂಗಳ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇರುವ ಪ್ರದೇಶವನ್ನು ನಾವೇನಂತೀವಿ, ಈ ಪ್ರದೇಶ ಐತಲ್ಲ, ಈ ಪ್ರದೇಶಕ್ಕೆ ನಾವು ಕ್ಷುದ್ರ ಗ್ರಹ ವಲಯ ಅಂತ ಕರಿತೀವಿ. ಕ್ಷುದ್ರ ಗ್ರಹ ವಲಯ ಅಂತ ಕರಿತೀವಿ. ಹೌದಾ, ಕ್ಷುದ್ರ ಗ್ರಹ ವಲಯ ಅಂತ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಯಾವುದು, ಈ ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ನಡುವೆ ಇರತಕ್ಕಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ, ಕ್ಷುದ್ರ ಗ್ರಹಗಳ ವಲಯ ಅಂತ ಕರಿತೀವಿ. ಹೌದಾ, ಇನ್ನು ನೆಕ್ಸ್ಟು, ಈ ಪ್ರದೇಶದಲ್ಲಿ ಸೂರ್ಯನ ಸುತ್ತಲಿನ ಸಾವಿರಾರು ಸಣ್ಣ ಕಣಗಳಂತ ಇರ್ತಾವ. ಹೌದಾ, ಅವನ್ನ ನಾವೇನಂತೀವಿ, ಖಗೋಳ ವಸ್ತುಗಳಲ್ಲಿ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಹೌದಾ, ಈ ಕ್ಷುದ್ರ ಗ್ರಹಗಳು ಅಂತಂದಾಗ ಈ ಸೂರ್ಯನ ಸುತ್ತಲಿನ ಸಾವಿರಾರು ಸಣ್ಣ ಕಲ್ಲಿನಂತ ಇರ್ತಾವ. ಈ ಸೂರ್ಯ ಇದರ ಸುತ್ತಲಿನ ಸಣ್ಣ 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 ಕಲ್ಲಿನಂತ ಕಣಗಳನ್ನು ನಾವೇನಂತೀವಿ, ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಹೌದಾ, ಹಂಗಾದ್ರೆ ಈ ಗ್ರಹಗಳು ರೂಪುಗೊಳ್ಳುತ್ತವೆ ಎಂದು ಉಳಿದ ಏನು ರೂಪುಗೊಳ್ತಾವಲ್ಲ ಅವ ಬಿಟ್ಟು ಅವಶೇಷಗಳನ್ನ ಅವನ್ನೇನಂತಾರ, ಕ್ಷುದ್ರಗಳನ್ನ ನಂಬುತ್ತಾರೆ. ಅಂದ್ರೆ ಈಗಾದ್ರೂ ವಿಜ್ಞಾನಿಗಳು ಏನಂತಾರಂದ್ರ, ಇವು ಗ್ರಹಗಳಾಗಿ ರೂಪುಗೊಳ್ಳದ ಉಳಿದ ಅವಶೇಷಗಳನ್ನು ಏನಂತಾರಂದ್ರ ಕ್ಷುದ್ರ ಗ್ರಹಗಳು ಅಂತ ಕರೀತಾರೆ. ಹೌದಾ, ಇದು ಸೂರ್ಯನ ಸುತ್ತುವ ಸಣ್ಣ ಸಣ್ಣ ಕಲ್ಲಿನಂತ ಕಣಗಳನ್ನು ನಾವೇನಂತೀವಿ, ಕ್ಷುದ್ರ ಗ್ರಹಗಳು ಅಂತೀವಿ. ಮತ್ತೆ ಈ ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ನಡುವೆ ಇರುವ ಪ್ರದೇಶವನ್ನು ನಾವೇನಂತೀವಿ, ಕ್ಷುದ್ರ ಗ್ರಹಗಳ ವಲಯ ಅಂತ ಕರಿತೀವಿ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಇಷ್ಟು ನಮಗೆ ತಿಳ್ಕೊಬೇಕಾದದ್ದು. ಆನ್ಸರ್ ಏನು, ಕ್ಷುದ್ರ ಗ್ರಹಗಳು. ನೋಡ್ರಿ, ಇನ್ನು ನೆಕ್ಸ್ಟು ಧೂಮಕೇತುಗಳು ಅಂದ್ರೆ ಏನ ನೋಡ್ರಿ. ಏನು ಧೂಮಕೇತುಗಳು ಅಂತಂದ್ರ ನೋಡ್ರಿ, ಹಿಮ ಮತ್ತು ಧೂಳು, ಕಲ್ಲು ಮತ್ತು ಅನಿಲಗಳು ಕೂಡಿದಂಥ ಖಗೋಳ ವಸ್ತುಗಳನ್ನು ನಾವೇಂತೀವಿ, ಧೂಮಕೇತುಗಳು ಅಂತೀವಿ. ಯಾವ್ಯಾವು ಧೂಮಕೇತುಗಳು ಅಂದ್ರೆ ಹಿಮ ಮತ್ತು ನೆಕ್ಸ್ಟು ಧೂಳು, ನೆಕ್ಸ್ಟು ಕಲ್ಲು, ಮತ್ತೊಂದು ಏನಂದ್ರೆ ಅನಿಲಗಳಿಂದ ಕೂಡಿದ ಖಗೋಳ ವಸ್ತುವನ್ನು ನಾವೇನಂತ ಕರಿತೀವಿ, ಧೂಮಕೇತುಗಳು ಅಂತ ಕರಿತೀವಿ. ಹೌದಾ, ಇದಾದ ನಂತರ ನೆಕ್ಸ್ಟ್ ನಾವು ಧೂಮಕೇತುಗಳಲ್ಲಿ ಏನ್ ಮಾಡ್ತೀವಿ, ಒಂದು 3 ವಿಭಾಗಗಳನ್ನ ಮಾಡ್ತೀವಿ. ಈ ಧೂಮಕೇತುಗಳಲ್ಲಿ ನಾವು ಏನ್ ಮಾಡ್ತೀವಿ, 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಒಂದನೇದ್ದು ಏನಂದ್ರೆ ನ್ಯೂಕ್ಲಿಯಸ್. ನೋಡ್ರಿ, ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಅಂದ್ರೆ ಏನಂದ್ರೆ, ಇದು ಒಂದು ಕೇಂದ್ರ ಭಾಗ ಎದರದಂತ, ಇದು ಒಂದು ನ್ಯೂಕ್ಲಿಯಸ್ ಕೇಂದ್ರ ಭಾಗ ಯಾವ್ದು, ಈ ಘರ್ಷಣೆಯ ಒಂದು ಕೇಂದ್ರ ಭಾಗ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ದ ಒಂದು ಏನು ಕೇಂದ್ರ ಭಾಗ ಅಂತ ಕರಿತೀವಿ, ಇದನ್ನು ಕೇಂದ್ರ ಭಾಗ. ಹಂಗಾದ್ರೆ ಇನ್ನೊಂದು ಏನಂದ್ರ ಕೋಮಾ. ನೋಡ್ರಿ, ಕೋಮಾನ ಏನಂದ್ರೆ ನ್ಯೂಕ್ಲಿಯಸ್ ಸುತ್ತಲಿನ ಅನಿಲ ಮೋಡ ಅಂತ ಏನ್ ಕರಿತೀವಲ್ಲ, ಅದನ್ನ ನಾವು ನ್ಯೂಕ್ಲಿಯಸ್ ಸುತ್ತಮುತ್ತ ಇರ್ತತಲ್ಲ, ಸುತ್ತಲಿನ ಅನಿಲವನ್ನ ನಾವು ಏನಂತ ಕೋಮಾ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಸುತ್ತಲಿನ ಅನಿಲ ಮೋಡ. ಹೌದಾ, ಇದನ್ನ ನಾವೇಂತೀವಿ ಕೋಮಾ ಅಂತ ಕರಿತೀವಿ. ಇನ್ನ ಬಾಲ. ನೋಡ್ರಿ, ಬಾಲ ಅಂದ್ರೆ ಏನು,
ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ವಿಸ್ತರಿಸುವುದು. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ವಿಸ್ತರಿಸುವುದು. ವಿರುದ್ಧ ದಿಕ್ಕಿನಲ್ಲಿ ವಿಸ್ತರಿಸುವುದು. ಇದನ್ನು ನಾವು ಎಂದು ಬಾಲ ಅಂತ ಕರಿತೀವಿ. ಏನು ಧೂಮಕೇತುಗಳಂದ್ರೆ ಏನು? ಹಿಮ, ಧೂಳು, ಕಲ್ಲು ಮತ್ತು ಅನಿಲಗಳಿಂದ ಕೂಡಿದ ಖಗೋಳ ವಸ್ತುಗಳನ್ನು ನಾವೇನಂತ ಕರಿತೀವಿ? ಧೂಮಕೇತುಗಳಂತ ಕರಿತೀವಿ. ಧೂಮಕೇತುಗಳನ್ನು ನಾವು ಏನು ಮಾಡ್ತೀವಿ? 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಒಂದು ನ್ಯೂಕ್ಲಿಯಸ್, ಒಂದು ಕೋಮ, ಒಂದು ಬಾಲ ಅಂತ ಕರಿತೀವಿ. ಹೌದಾ? ಇನ್ನು ಹ್ಯಾಲಿ ಧೂಮಕೇತುಗಳು. ಈ ಹ್ಯಾಲಿ ಧೂಮಕೇತುಗಳು ಇವು 76 ವರ್ಷಕ್ಕೊಮ್ಮೆ ಕಾಣುತ್ತವೆ. 76 ವರ್ಷಕ್ಕೊಮ್ಮೆ ಏನ್ ಮಾಡ್ತಾವೆ? ಕಾಣಿಸುತ್ತದೆ. ಇನ್ನೊಂದು ಇದರ ಮೂಲ ಪ್ರದೇಶ ಅಂದ್ರೆ ಏನು? ಅಂದ್ರೆ ಇರೋದು ಮೂಲ ಪ್ರದೇಶ. ಈ ಮೂಲ ಪ್ರದೇಶ ಏನಂದ್ರ ಕೈಫರ್ ಬೆಲ್ಟ್ ಅಂತ ಕರಿತಾನ. ಕೈಫರ್ ಬೆಲ್ಟ್. ಮತ್ತೆ ಇನ್ನೊಂದು ನೆಕ್ಸ್ಟ್ ಊಲ್ಟ್ ಮೋಡ ಅಂತ ಕರೀತಾರೆ. ಊಲ್ಟ್ ಮೋಡ ಅಂತ ಕರೀತಾರೆ. ಇದು ಈ ಧೂಮಕೇತು, ಹ್ಯಾಲಿ ಧೂಮಕೇತು ಇರುವ ಮೂಲ ಪ್ರದೇಶ ಯಾವುದು? ಕೈಪರ್ ಬೆಲ್ಟ್ ಮತ್ತು ಊಲ್ಟ್ ಮೋಡ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಈ ಧೂಮಕೇತುಗಳನ್ನ ಏನಂತ ಕರೀತಾರ ನೋಡ್ರಿ. ಈ ಧೂಮಕೇತು ಏನ ಕರೀತಾರಂದ್ರ ಡರ್ಟಿ ಸ್ನೋ ಬಾಲ್ಸ್ ಅಂತ ಕರೀತಾರೆ. ಡರ್ಟಿ ಧೂಮಕೇತುಗಳನ್ನ ಏನಂತ ಇರ್ತಾರೋ? ಡರ್ಟಿ ಸ್ನೋ ಬಾಲ್ಸ್. ಹಿಂಗಂದ್ರೆ ಏನಂದ್ರೆ ಮಸಿ ಹಿಡಿದ ಹಿಮದ ಚೆಂಡುಗಳು ಅಂತ ಕರಿತೀವಿ. ಮಸಿ ಹಿಡಿದ ಹಿಮದ ಚೆಂಡುಗಳು ಅಂತ ಕರಿತೀವಿ. ಹಿಮದ ಚೆಂಡುಗಳು. ಹೌದಾ? ಇಷ್ಟು ನಮಗೆ ಗೊತ್ತಿರಬೇಕಾದದ್ದು. ಮಸಿ ಹಿಡಿದ ಹಿಮದ ಚೆಂಡುಗಳು, ಡರ್ಟಿ ಸ್ನೋ ಬಾಲ್ಸ್ ಅಂತ ಕರಿತೀವಿ. ಹ್ಯಾಲಿ ಧೂಮಕೇತುಗಳು ಎಷ್ಟು ವರ್ಷಕ್ಕೊಮ್ಮೆ ಕಾಣ್ತಾವ? 76 ವರ್ಷಕ್ಕೊಮ್ಮೆ ಕಾಣ್ತಾವ. ಇದರ ಮೂಲ ಪ್ರದೇಶ ಎಲ್ಲಿ ಅಂದ್ರೆ ಕೈಪರ್ ಬೆಲ್ಟ್ ಮತ್ತು ಊಲ್ಟ್ ಮೋಡಗಳು. ಈ ಧೂಮಕೇತುಗಳನ್ನು ನಾವು ಏನಂತ ಕರಿತೀವಿ? ಡರ್ಟಿ ಸ್ನೋ ಬಾಲ್ಸ್ ಅಂತ ಕರಿತೀವಿ. ಅಂದ್ರೆ ಮಸಿ ಹಿಡಿದ ಹಿಮದ ಚೆಂಡುಗಳು ಅಂತ ಕರಿತೀವಿ. ಓಕೆ, ಇಷ್ಟು ಗೊತ್ತಿರ್ಬೇಕು. ಹೌದಾ? ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ಉಲ್ಕೆಗಳು. ನೋಡ್ರಿ, ಉಲ್ಕೆಗಳು ಅಂದ್ರೆ ಏನ? ಉಲ್ಕೆಗಳು ನೋಡ್ರಿ, ಉಲ್ಕೆಗಳು ಅಂದ್ರೆ ಸಾಮಾನ್ಯವಾಗಿ ಇದನ್ನು ಬೀಳುವ ನಕ್ಷತ್ರ ಅಂತ ಕರಿತೀವಿ ನಾವು. ಏನು? ಬೀಳುವ ನಕ್ಷತ್ರಗಳು ಅಂತ ಕರಿತೀವಿ. ಉಲ್ಕೆಗಳನ್ನ ನಾವು ಏನಂತೀವಿ? ಬೀಳುವ ನಕ್ಷತ್ರಗಳು. ಬಟ್ ಇವು ನಕ್ಷತ್ರ ಅಲ್ಲ. ಆಮೇಲೆ ನೆಕ್ಸ್ಟ್ ಹಂಗಾದ್ರೆ ಏನಿದು ಉಲ್ಕೆ ಅಂತಂದ್ರೆ ಏನು? ಒಂದು ಉರಿಯುವ ಕಣ. ಇದೊಂದು ವಾತಾವರಣದಲ್ಲಿ ಉಲ್ಕೆ ಅಂದ್ರೆ ಏನು? ಉಲ್ಕೆಗಳಂದ್ರೆ ಒಂದು ವಾತಾವರಣದಲ್ಲಿ ಉರಿಯುವ ಕಣವಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಉಲ್ಕಾಶಿಲೆ ಅಂತ ಬರ್ತೈತಿ. ಉಲ್ಕಾಶಿಲೆ ನೋಡ್ರಿ, ಉಲ್ಕಾಶಿಲೆ ಅಂತ ಬರ್ತೈತಿ. ಈ ಉಲ್ಕಾಶಿಲೆ ಅಂದ್ರೆ ಭೂಮಿಗೆ ತಲುಪುವ ಅವಶೇಷಗಳು. ಹೌದಾ? ಭೂಮಿಗೆ ತಲುಪುವ ಅವಶೇಷಗಳನ್ನ ನಾವೇನಂತ ಕರಿತೀವಿ? ಉಲ್ಕಾಶಿಲೆ ಅಂತ ಕರಿತೀವಿ. ಅವಶೇಷಗಳು. ಓಕೆ. ಇನ್ನು ನೆಕ್ಸ್ಟ್ ಹೆಚ್ಚಿನ ಉಲ್ಕೆಗಳು ವಾತಾವರಣದಲ್ಲಿ ಸುಟ್ಟು ಹೋಗುತ್ತವೆ. ಹೆಚ್ಚಿನ ಉಲ್ಕೆಗಳು ಏನಿರ್ತಾವಲ್ಲ ಅವು ಏನಾಗ್ತಾವ ಅಂದ್ರೆ ವಾತಾವರಣದಲ್ಲಿ ಸುಟ್ಟು ಹೋಗ್ತಾವ. ಇನ್ನ ಈ ಉಲ್ಕೆಗಳಲ್ಲಿ ನಾವು ಉಲ್ಕೆಗಳನ್ನ ಏನ್ ನೋಡ್ತೀವಲ್ಲ, ಈ ಉಲ್ಕೆ ಅಂದ್ರೆ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿ ಘರ್ಷಣೆಯಿಂದ ಪ್ರಕಾಶಮಾನವಾಗ್ತಾವ. ಹೌದಾ? ಈ ಭೂಮಿಯ ಪ್ರವೇಶ ಏನ್ ಮಾಡ್ತಾವಲ್ಲ ವಾತಾವರಣದಲ್ಲಿ, ಈ ಭೂಮಿಯ ಪ್ರವೇಶ ಮಾಡಿದಾಗ ಅವು ಏನಾಗ್ತಾವ? ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗ್ತಾವ. ಈ ಪ್ರಕಾಶಮಾನವಾಗಿ
ಈ ಪ್ರಕಾಶಮಾನವಾಗಿ ಏನಾಯ್ತು, ಪ್ರಕಾಶಮಾನವಾಗಿ ಅಂದ್ರೆ ಪ್ರಕಾಶಮಾನವಾಗಿ ಏನೋ ಬೆಳಕು, ಹೆಚ್ಚಿನ ಬೆಳಕು ಏನಾಗ್ತೈತಿ ಹರಡು ಈ ಖಗೋಳ, ಆ ಕಾಣುವ ಖಗೋಳ ವಸ್ತುಗಳನ್ನ ಕಣಗಳನ್ನ ನಾವೇನಂತೀವಿ ಉಲ್ಕೆಗಳು ಅಂತ ಕರಿತೀವಿ. ಹೌದಾ, ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿ ಘರ್ಷಣೆಯಿಂದ ಏನಾಗ್ತಾವ ಅಂದ್ರೆ ಪ್ರಕಾಶಮಾನವಾಗಿ ಅತಿ ಹೆಚ್ಚು ಬೆಳಕನ್ನು ಕೊಡ್ತಾವಲ್ಲ, ಆ ಕಾಣುವ ಖಗೋಳ ಕಣವನ್ನು ನಾವೇನಂತ ಕರಿತೀವಿ, ಕಾಣುವ ಖಗೋಳ ಕಣವನ್ನು ಏನಂತ ಕರಿತೀವಿ ನಾವು, ಉಲ್ಕೆ ಅಂತ ಕರಿತೀವಿ. ಓಕೆ, ಇಷ್ಟು ಗೊತ್ತಿರಬೇಕು. ಹೌದಾ, ಉಲ್ಕೆಗಳು ಅಂದ್ರೆ ಒಂದು ಬೀಳುವ ನಕ್ಷತ್ರ, ಆದರೆ ನಕ್ಷತ್ರ ಅಲ್ಲ, ಇದು ಒಂದು ವಾತಾವರಣದಲ್ಲಿ ಉರಿಯುವ ಕಣ ಆಗಿರೋದು. ಈ ಉಲ್ಕಾಶಿಲೆ ಅಂತಂದ್ರೆ ಏನು, ಭೂಮಿಗೆ ತಲುಪುವ ಅವಶೇಷಗಳನ್ನ ನಾವೆಂದು ಉಲ್ಕಾಶಿಲೆ ಅಂತ ಕರಿತೀವಿ. ಈ ಭೂಮಿಗೆ ಪ್ರವೇಶಿಸಿ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಉರಿದು ಕಾಣುವ ಖಗೋಳ ಕಣವನ್ನು ನಾವೆಂದು ಉಲ್ಕೆಗಳು ಅಂತ ಕರಿತೀವಿ. ಇಷ್ಟು ಏನಂದ್ರೆ ಹೇಳ್ಬೋದು. ಇನ್ನು ನೆಕ್ಸ್ಟು ಏನಂತಂದ್ರೆ ನೋವಾಗಳು ನೋಡ್ರಿ. ನೋವಾ ಅಂತಂದ್ರೆ ಏನು, ಓಕೆ, ನೋವಾ ಅಂತಂದ್ರೆ ಏನು ನೋಡ್ರಿ. ಈ ನಕ್ಷತ್ರ ತಾತ್ಕಾಲಿಕ ಪ್ರಕಾಶಮಾನ ಹೆಚ್ಚಳವನ್ನು ನೋವಾ ಅಂತೀವಿ ನಾವು. ಈ ನಕ್ಷತ್ರಗಳು ಏನಿರ್ತಾವಲ್ಲ, ಈ ನಕ್ಷತ್ರ ಹೊಳಿತಿರ್ತಾವ, ಈ ಹೊಳೆಯುವ ಒಂದು ತಾತ್ಕಾಲಿಕ ಬೆಳಕವನ್ನು ನಾವು ನೋವಾ ಅಂತ ಕರಿತೀವಿ. ತಾತ್ಕಾಲಿಕ ಬೆಳಕನ್ನ, ಪ್ರಕಾಶ ಅಂದ್ರೆ ಬೆಳಕು, ಹೆಚ್ಚಳವನ್ನು, ಪ್ರಕಾಶವಾಗಿ ಹೆಚ್ಚಳವನ್ನು ಏನಂದ್ರೆ ನೋವಾ ಅಂತ ಕರಿತೀವಿ ನೋಡ್ರಿ ನಾವು, ನೋವಾ ಎನ್ನುವರು. ಈ ನಕ್ಷತ್ರದಲ್ಲಿ ತಾತ್ಕಾಲಿಕ ಬೆಳಕು ಪ್ರಕಾಶವನ್ನು ಹೆಚ್ಚಳವನ್ನು ಏನ್ ಮಾಡ್ತೀವಿ ನಾವು ಕರಿತೀವಿ. ಇದನ್ನ ಹೊಸ ನಕ್ಷತ್ರ ಅಂತ ಕರಿಬಹುದು ನಾವು, ಹೊಸ ನಕ್ಷತ್ರ ಅಂತ ಕರಿಬಹುದು ಇದನ್ನ. ಈ ನೋವಾನ ನಾವು ಏನು ಮಾಡೋದು, ಹೊಸ ನಕ್ಷತ್ರ ಅಂತ ಕರಿಬಹುದು, ಹೊಸ ನಕ್ಷತ್ರ ಅಂತ ಕರಿಬಹುದು ನಾವು. ಇನ್ನು ನೆಕ್ಸ್ಟ್ ಸೂಪರ್ ನೋವಾಗಿಂತಲೂ ಏನಂದ್ರೆ ಕಡಿಮೆ ಬೆಳಕನ್ನ ಕೊಡ್ತದೆ. ಇದೇನಿದೆಯಲ್ಲ ಸೂಪರ್ ನೋವಾಕ್ಕಿಂತನೂ ಕಡಿಮೆ ಬೆಳಕು ಇರುತ್ತದೆ, ಮತ್ತು ಹೊಸ ನಕ್ಷತ್ರಗಳು ಹುಟ್ಟುವುದಿಲ್ಲ, ಪ್ರಕಾಶ ಮಾತ್ರ ಹೆಚ್ಚಳವಾಗುತ್ತದೆ, ಏನು ಬೆಳಕು ಮಾತ್ರ. ಇದು ಏನು ಹೊಸ ನಕ್ಷತ್ರ ಹುಟ್ಟುವುದಿಲ್ಲ, ಆದರೆ ಬೆಳಕು ಮಾತ್ರ ಹೆಚ್ಚಿರ್ತೈತಿ, ಪ್ರಕಾಶಮಾನ ಹೆಚ್ಚಿರ್ತೈತಿ ಇದು. ಓಕೆ ನೋಡ್ರಿ, ನಾವು ನೋಡೋದಾದ್ರೆ ಈ ನೋವಾ ಅಂತಂದ್ರೆ ಏನು, ನಕ್ಷತ್ರ ತಾತ್ಕಾಲಿಕ ಪ್ರಕಾಶಮಾನ ಹೆಚ್ಚಿಸುವವನು ನೋವಾ ಅಂತ ಕರಿತೀವಿ. ನಕ್ಷತ್ರ ತಾತ್ಕಾಲಿಕ ಬೆಳಕನ್ನು ನಾವು ಹೆಚ್ಚಳ ಮಾಡೋದಕ್ಕೆ ಏನಂದ್ರೆ ನೋವಾ ಅಂತ ಕರಿತೀವಿ. ಇದು ಒಂದು ಹೊಸ ನಕ್ಷತ್ರ ತರ. ಆಮೇಲೆ ಇದು ಏನಂದ್ರೆ ಸೂಪರ್ ನೋವಾ ಇದೆಯಲ್ಲ, ಆ ಸೂಪರ್ ನೋವಾಕ್ಕಿಂತ ಕಡಿಮೆ ಬೆಳಕನ್ನ ಏನ್ ಮಾಡ್ತದೆ, ಚೆಲ್ತತಿ. ಇದನ್ನ ಹೊಸ ನಕ್ಷತ್ರ ಹುಟ್ಟುವುದಿಲ್ಲ, ಅದು ಬೆಳಕು ಮಾತ್ರ ಹೆಚ್ಚಿರ್ತದೆ. ಇದು ನಾವು ಏನ್ ನೋಡ್ತಕ್ಕದ್ದು ಅಂದ್ರೆ ಈ 4 ಆಪ್ಷನ್ ಅಲ್ಲಿ ನೋಡಿದ್ವಿ ನಾವು. ಧೂಮಕೇತುಗಳು ನೋಡಿದ್ವಿ, ಕ್ಷುದ್ರ ಗ್ರಹಗಳು ನೋಡಿದ್ವಿ, ಉಲ್ಕೆಗಳು ನೋಡಿದ್ವಿ, ಮತ್ತು ನೋವಾಗಳು ನೋಡಿದ್ವಿ. ಹೌದಾ, ಈ ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡೆಯುವ ಸುತ್ತುವ ಸಣ್ಣ ಗ್ರಹಗಳಿಗೆ ಈ ಕೆಳಗಿನ ಯಾವ ಹೆಸರು ಇಡ್ತಾರೆ ಅಂದ್ರೆ ನಾವೇನು ಕ್ಷುದ್ರ ಗ್ರಹಗಳು ಅಂತ ಹೇಳ್ಬಹುದು. ಇದು ಇಷ್ಟು 1929ರಲ್ಲಿ ಏನ್ ಮಾಡಿದಾರ, ಈ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ UPSC ಪ್ರಿಲಿಮ್ಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವರಾಂಗ್ ರಾಷ್ಟ್ರೀಯ ಉದ್ಯಾನವನ, ONP ಅಂತ ವರಾಂಗ್ ರಾಷ್ಟ್ರೀಯ ಉದ್ಯಾನವನ ನಾವು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾರೆ. ಹೌದಾ, ವರಾಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಎಲ್ಲಿ, ಆಸಾಂ ನೋಡ್ರಿ. ಯಾವುದು, ಆಸಾಂ ರಾಜ್ಯದಲ್ಲಿ ಕಂಡು ಬರ್ತೈತಿ. ವರಾಂಗ್ ರಾಷ್ಟ್ರೀಯ ಉದ್ಯಾನವನ ಆಸಾಂ ರಾಜ್ಯದಲ್ಲಿ ಕಂಡು ಬರ್ತೈತಿ. ಅಂದ್ರೆ ಇದು ಎಷ್ಟಾಗ ಸ್ಥಾಪನೆ ಆಗುತ್ತೆ ಅಂದ್ರೆ ರಾಷ್ಟ್ರೀಯ ಉದ್ಯಾನ ಅಂತ ಎಂದು ಘೋಷಣೆ ಮಾಡ್ತಾರೆ ಇದನ್ನ 1999ರಲ್ಲಿ ಏನ್ ಮಾಡ್ತಾರೆ, ಘೋಷಣೆ ಮಾಡ್ತಾರ. 1999ರಲ್ಲಿ ಏನ್ ಮಾಡ್ತಾರೆ, ಘೋಷಣೆ ಮಾಡ್ತಾರ ಇದು ರಾಷ್ಟ್ರೀಯ ಉದ್ಯಾನ ಅಂತ.
ಇದನ್ನ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ವರಾಂಗ್ ರಾಷ್ಟ್ರೀಯ ಉದ್ಯಾನ ಅಂತ ಮಿನಿ ಕಾರಂಜಿ ಅಂತ ಕರೀತಾರೆ. ಮಿನಿ ಕಾರಂಜಿ ಅಂತ ಕರೀತಾರೆ. ಓಕೆ, ಆಮೇಲೆ ಇದು ಯಾವ ನದಿ ದಡದಲ್ಲಿ ಐತೆ ಅಂದ್ರ ಬ್ರಹ್ಮಪುತ್ರ ಉತ್ತರ ನದಿ ದಡದಲ್ಲಿ ಐತಿ. ಈಗ ಎಲ್ಲಿ ಉತ್ತರ ನದಿ ದಡದಲ್ಲಿದೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಪ್ರಾಣಿಗಳ ಪ್ರಸಿದ್ಧ ಪ್ರಾಣಿ ಯಾವ್ದಂದ್ರೆ ಈ ವರಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವುದು ಪ್ರಸಿದ್ಧ ಪ್ರಾಣಿ ಅಂದ್ರೆ ವರಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭಾರತೀಯ ಏಕಶೃಂಗ ಖಡ್ಗ ಮೃಗ. ಯಾವುದು? ಏಕಶೃಂಗ ಖಡ್ಗ ಮೃಗ ಇದು ಫೇಮಸ್ ಇಲ್ಲಿ. ಹೌದಾ? ವರಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕಶೃಂಗ ಖಡ್ಗ ಮೃಗ. ಓಕೆ, ಇನ್ನು ನೆಕ್ಸ್ಟ್ ಇತರೆ ಈ ವನ್ಯಜೀವಿಗಳಲ್ಲಿ ಅಂದ್ರೆ ನಾವು ಬೆಂಗಾಲ್ ಹುಲಿಯನ್ನು ನೋಡ್ಬೋದು. ಹೌದಾ? ಇತರೆ ಪ್ರಾಣಿಗಳಂದ್ರೆ ಬೆಂಗಾಲ್ ಹುಲಿ ಮತ್ತು ನೆಕ್ಸ್ಟ್ ಏಷ್ಯನ್ ಆನೆಗಳು. ಹೌದಾ? ಯಾವುದು ಪ್ರಾಣಿಗಳನ್ನು ನೋಡ್ಬೇಕಂದ್ರೆ ಈ ವರಾಂಗ್ ರಾಷ್ಟ್ರೀಯ ಉದ್ಯಾನದಲ್ಲಿ ಪ್ರಾಣಿಗಳನ್ನು ನೋಡ್ಬೇಕಂದ್ರೆ ಒಂದನೇದು ಬೆಂಗಾಲ್ ಹುಲಿ ನೋಡಿ. ಬೆಂಗಾಲ್ ಹುಲಿಗಳು. ಆಮೇಲೆ ನೆಕ್ಸ್ಟ್ ಏಷ್ಯನ್ ಆನೆ ಮತ್ತು ಕಾಡೆಮ್ಮೆಯನ್ನು ನಾವು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಇನ್ನೊಂದು ವರಾಂಗ್ ರಾಷ್ಟ್ರೀಯ ಉದ್ಯಾನ, ಎರಡು ಆಸಾಮದಲ್ಲಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಓಕೆ, ಆಮೇಲೆ ವರಾಂಗ್ ರಾಷ್ಟ್ರೀಯ ಉದ್ಯಾನವನ ಎರಡು ಏನಂದ್ರ ಇವೆರಡು ಆಸಾಮದಲ್ಲಿದಾವ. ಹಂಗಾದ್ರೆ ಸ್ವಲ್ಪ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ನೋಡೋಣ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನೋಡೋಣ. ಏನ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಇದು 1985ರಲ್ಲಿ ಸ್ಥಾಪನೆ ಆಗುತ್ತೆ. 1985ರಲ್ಲಿ ಏನ್ ಮಾಡ್ತಾರ, ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಮಾಡ್ತಾರ. ಇದು ಯಾವುದಕ್ಕೆ ಪ್ರಸಿದ್ಧ ಅಂದ್ರೆ ಕಾಜಿರಂಗ ನೋಡ್ರಿ, ಕಾಜಿರಂಗ ಯಾವುದಕ್ಕೆ ಪ್ರಸಿದ್ಧ ಅಂದ್ರ ಏಕಶೃಂಗ ವಿಶ್ವದಲ್ಲೇ ಅತಿ ಹೆಚ್ಚು ಏಕಶೃಂಗ ಖಡ್ಗ ಮೃಗ ಇದೆಯಲ್ಲ, ಖಡ್ಗ ಮೃಗ ಅದಕ್ಕೆ ಪ್ರಸಿದ್ಧವಾಗಿದೆ. ಓಕೆ, ಆಮೇಲೆ ನೆಕ್ಸ್ಟ್ ಇದು ಯುನೆಸ್ಕೋ ಪಾರಂಪರೆಗೆ ಸೇರಿಸಿ. ಹೌದಾ? ಎಲ್ಲಿ? ಯುನೆಸ್ಕೋ ಪಾರಂಪರೆ ತಾಣಕ್ಕೆ ಸೇರಿದೆ. ಹೌದಾ? ಎಷ್ಟಾಗ 1985ರಲ್ಲಿ ನೋಡಿ. 1985ರಲ್ಲಿ ಯುನೆಸ್ಕೋ ಪಾರಂಪರೆಗೆ ಸ್ಥಾನಕ್ಕೆ ಸೇರಿದೆ. ಆಮೇಲೆ ಇದು ಯಾವ ನದಿ ದಡದಲ್ಲಿ ಅಂತ ಕೇಳ್ತಾರೆ. ಕಾಜಿರಂಗ ಯಾವ ನದಿ ದಡದಲ್ಲಿ ಅಂದ್ರೆ ಬ್ರಹ್ಮಪುತ್ರ ನದಿ ನೋಡಿ. ಬ್ರಹ್ಮಪುತ್ರ ನದಿ ದಡದಲ್ಲಿ. ಕಾಜಿರಂಗ ಯಾವ ನ್ಯಾಷನಲ್ ಪಾರ್ಕ್ ಯಾವ ನದಿ ದಡದಲ್ಲಿ ಅಂದ್ರೆ ಬ್ರಹ್ಮಪುತ್ರ ನ್ಯಾಷನಲ್ ಪಾರ್ಕ್. ಇದು ಬ್ರಹ್ಮಪುತ್ರ ನದಿ ದಡದಲ್ಲಿ ಇದೆ. ಹೌದಾ? ಇದು ಹುಲಿ ಸಂರಕ್ಷಣೆ ಪ್ರದೇಶ ನೋಡ್ರಿ. ಇನ್ನೊಂದು ಹುಲಿ ಸಂರಕ್ಷಣೆ ಪ್ರದೇಶ ಆಗೈತಿ. ಹುಲಿ ಸಂರಕ್ಷಣೆ ಪ್ರದೇಶ, ಟೈಗರ್ ರಿಸರ್ವ್ ಎಂದು ಘೋಷಿಸಲಾಗಿದೆ. ಓಕೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ 1980ರಲ್ಲಿ ಘೋಷಣೆ ಮಾಡಿದ್ರು. ವಿಶ್ವದಲ್ಲಿ ಅತಿ ಹೆಚ್ಚು ಏಕಶೃಂಗ ಖಡ್ಗ ಮೃಗಗಳಿದಾವ. ಆಮೇಲೆ ಯುನೆಸ್ಕೋ ಪಾರಂಪರೆಗೆ ಎಷ್ಟಾಗಿ ಸೇರಿತು? 1985ರಾಗ. ಯಾವ ನದಿ ದಡದಲ್ಲಿ ಐತಿ? ಬ್ರಹ್ಮಪುತ್ರ ನದಿ ದಡದಲ್ಲಿ ಐತಿ. ಆಮೇಲೆ ಇದು ಯಾವುದಕ್ಕ ಫೇಮಸ್ ಅಂದ್ರೆ ಇದಾಯ್ತು. ಇನ್ನು ಇದನ್ನ ಹುಲಿ ಸಂರಕ್ಷಣಾ ತಾಣ ಅಂತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಇಷ್ಟು ನಮಗೆ ಗೊತ್ತಿರಬೇಕಾದದ್ದು. ಇನ್ನು ನೆಕ್ಸ್ಟ್ ಮಿಜೋರಾಂ ರಾಷ್ಟ್ರೀಯ ಉದ್ಯಾನವನ ನೋಡೋಣ. ಓಕೆ, ಮಿಜೋರಾಂ ರಾಷ್ಟ್ರೀಯ ಉದ್ಯಾನವನ ಏನೇನು ಅಲ್ಲಿ ಕಂಡು ಬರ್ತಾವ ನೋಡೋಣ. ಏನಿದೆ? ಫಸ್ಟ್ ಮರ್ಲೇನ್ ನ್ಯಾಷನಲ್ ಪಾರ್ಕ್ ನೋಡಿ. ಮರ್ಲೇನ್ ನ್ಯಾಷನಲ್ ಪಾರ್ಕ್ ಇದು ಯಾವಾಗ ಘೋಷಣೆ ಮಾಡಿದ್ರ ಅಂದ್ರೆ ಇದನ್ನ 1991ರಲ್ಲಿ ಏನ್ ಮಾಡ್ತಾರೆ, ಇದನ್ನ ಘೋಷಣೆ ಮಾಡ್ತಾರೆ ನ್ಯಾಷನಲ್ ಪಾರ್ಕ್ ಅಂತ.
ಇದು ಎಲ್ಲಿ ಐತೆ ಅಂದ್ರೆ ಯಾವುದರ ಗಡಿ ಐತೆ ಅಂದ್ರೆ ಯಾವುದರ ಗಡಿ ಅಂದ್ರೆ ಮಯನ್ಮಾರ್ ನೋಡ್ರಿ. ಮಯನ್ಮಾರ್ ಗಡಿಯ ಸಮೀಪದಲ್ಲಿದೆ. ಗಡಿ ಸಮೀಪದಲ್ಲಿದೆ. ಹೌದಾ. ಆಮೇಲೆ ನೆಕ್ಸ್ಟು ಇದು ಪ್ರಾಣಿಗಳು, ಫೇಮಸ್ ಪ್ರಾಣಿಗಳು ಅಂದ್ರೆ ಯಾವ್ದಾವ ಅಂದ್ರೆ ಇಲ್ಲಿ ಪ್ರಾಣಿಗಳನ್ನ ನೋಡ್ತೀನಿ ಅಂದ್ರೆ ಪ್ರಾಣಿಗಳು ಒಂದನೇದು ಗಿಬ್ಬನ್, ಹುಲಾಕ್ ಗಿಬ್ಬನ್ ನೋಡ್ರಿ, ಇದು ಒಂದು ಪ್ರಾಣಿ ಗಿಬ್ಬನ್. ಆಮೇಲೆ ನೆಕ್ಸ್ಟ್ ಕ್ಲೌಡೆಡ್ ಲೆಫರ್ಡ್. ಯಾವುದು? ಕ್ಲೌಡೆಡ್ ಲೆಫರ್ಡ್. ಇವು ಕ್ಲೌಡೆಡ್ ಲೆಪರ್ಡ್ ಮತ್ತು ಕಾಡು ಕರಡಿ ಇದಕ್ಕೆ ಈ ಪ್ರಾಣಿಗಳು ಮೂಲಕ ಫೇಮಸ್ ಆಗೈತಿ. ಇನ್ನ ನೆಕ್ಸ್ಟು ಏನು ಗೊತ್ತಾಯ್ತಲ್ಲ, ಏನಂದ್ರೆ ಫಸ್ಟು ಮರ್ಲೇನ್ ನ್ಯಾಷನಲ್ ಪಾರ್ಕ್ 1991ರಲ್ಲಿ ಏನು ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಇದು ಮಯನ್ಮಾರ್ ಗಡಿಯ ಸಮೀಪದಲ್ಲೈತಿ. ಇದರ ಪ್ರಾಣಿಗಳು ಹೊಲಾಕ್ ಗಿಬ್ಬನ್ನು ಮತ್ತು ಕ್ಲೌಡೆಡ್ ಲೆಪರ್ಡ್ಸು, ಆಮೇಲೆ ಕಾಡು ಕರಡಿ, ಇವು ಫೇಮಸ್ ಆಗಿದಾವ. ಇನ್ನು ನೆಕ್ಸ್ಟು ಇದಾದ ನಂತರ ನೋಡ್ರಿ ಇನ್ನೊಂದು, ಇದು ಮಿಜೋರಾಂ ಆಯ್ತು. ಇನ್ನು ಮಿಜೋರಾಂ ಒಳಗೆ ಇನ್ನೊಂದು ಬರ್ತೈತಿ, ಬ್ಲೂ ಮೌಂಟೇನ್ ಅಂತ ಒಂದು ನ್ಯಾಷನಲ್ ಪಾರ್ಕ್ ಬರ್ತೈತಿ. ಬ್ಲೂ ಮೌಂಟೇನ್ ನ್ಯಾಷನಲ್ ಪಾರ್ಕ್. ಇದು ಮಿಜೋರಾಮದ ಅತಿ ಎತ್ತರದ ಶಿಖರ. ಯಾವುದು? ಈ ಬ್ಲೂ ಮೌಂಟೇನ್ ಐತಲ್ಲ, ಮಿಜೋರಾಂ ರಾಜ್ಯದ ಅತಿ ಎತ್ತರದ ಶಿಖರ. ಹೌದಾ, ಇದು ಎತ್ತರದ ಶಿಖರ. ನೆಕ್ಸ್ಟು ಇದಾದ ನಂತರ ಇದು ಇನ್ನೊಂದು ಹೆಸರು ಪಾಂಗ್ವಾಯಿ ಅಂತ ಕರೀತಾರೆ. ಇದನ್ನು ಪಾವಾಂಗ್ವಾಯಿ ಅಂತ ಕರೀತಾರೆ. ಪಾಂಗ್ವಾಯಿ ಅಂತ ಕರೀತಾರೆ. ಮಿಜೋರಾಂದ ಬ್ಲೂ ಮೌಂಟೇನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕರೀತಾರೆ. ಇನ್ನು ನೆಕ್ಸ್ಟು ನಾವು ನೋಡೋದಾದ್ರೆ ತ್ರಿಪುರ ನೋಡ್ರಿ. ತ್ರಿಪುರಾದಲ್ಲಿ ನ್ಯಾಷನಲ್ ಪಾರ್ಕ್ಗಳು ಬರ್ತಾವೆ. 2 ನ್ಯಾಷನಲ್ ಪಾರ್ಕ್ ಬರ್ತಾವೆ. 2 ನ್ಯಾಷನಲ್ ಪಾರ್ಕ್ ಯಾವ ಅಂತಂದ್ರೆ ನೋಡ್ರಿ, ತ್ರಿಪುರಾದಲ್ಲಿ 2 ನ್ಯಾಷನಲ್ ಪಾರ್ಕ್ ಬರ್ತಾವೆ. ಒಂದು ಕ್ಲೌಡೆಡ್ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತಾ. ಆಮೇಲೆ ನೆಕ್ಸ್ಟು ಇದು ಬೆಸ್ಸಿನ್ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತಾ, ನ್ಯಾಷನಲ್ ಪಾರ್ಕ್. ಇವು 2007ರಲ್ಲಿ ಏನಾಗ್ತಾವ, ಸ್ಥಾಪನೆ ಆಗ್ತಾವ. ಇದು ನೋಡ್ರಿ, ಇದು ಎದಕ್ಕೆ ಪ್ರಸಿದ್ಧವಾಗಿತ್ತು ಅಂದ್ರೆ ಈ ನ್ಯಾಷನಲ್ ಪಾರ್ಕ್ ಕ್ಲೌಡೆಡ್ ಲೆಫರ್ಡ್ಸ್ ಗಳಿಗೆ ಏನಾಗೈತಿ ಅಂದ್ರೆ ಪ್ರಸಿದ್ಧವಾಗೈತಿ. ಈ 2007ರಲ್ಲಿ ಇವೆರಡು ಸ್ಥಾಪನೆ ಆಗ್ತಾವ. ಇನ್ನು ವೈಲ್ಡ್ ಲೈಫ್ ಒಳಗೆ ನೋಡ್ಬೇಕಂತಂದ್ರೆ ನಾವು ಇದು ವೈಲ್ಡ್ ಲೈಫ್ ಒಳಗೆ ಈ ತ್ರಿಪುರಾದ ವೈಲ್ಡ್ ಲೈಫ್ ಸೆಂಚುರಿ ಒಳಗೆ ನೋಡ್ಬೇಕಂದ್ರೆ ನಾವು 3ನ ಏನ್ ನೋಡ್ತೀವಿ, ವೈಲ್ಡ್ ಲೈಫ್ ಸೆಂಚುರಿ ನೋಡ್ತೀವಿ. ಹೌದಾ. ಒಂದೇದ್ದು ಬೆಸ್ಸಿ ಅಂದ್ರೆ ಸಿಫೆ ನೋಡ್ರಿ, ಸಿಪಾಯಿ ಈಜಿಲ್ಲಾ ಅಂತ. ಯಾವುದು? ಸಿಪಾಯಿ ಜಿಲ್ಲಾ ವನ್ಯಜೀವಿ ಧಾಮ. ಆಮೇಲೆ ನೆಕ್ಸ್ಟು 2ನೇದ್ದು ತೃಷ್ಣಾ ನೋಡ್ರಿ, ತೃಷ್ಣಾ ವೈಲ್ಡ್ ಲೈಫ್ ಸೆಂಚುರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಗುಮ್ಟಿ ವೈಲ್ಡ್ ಲೈಫ್ ಸೆಂಚುರಿ. ಇವು 3 ಇದು ತ್ರಿಪುರಾದಲ್ಲಿ ಕಂಡು ಬಂತ ಒಂದು ಸಂರಕ್ಷಣಾ ಪ್ರದೇಶಗಳು ಅಂತ ಕರಿತೀವಿ. ತ್ರಿಪುರಾದಲ್ಲಿ
ಕಂಡುಬರ್ತಾವ. ಅದ್ರೊಳಗೆ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸಿಪಾಯಿ ಈ ಜಿಲ್ಲಾ ನೋಡ್ರಿ, ಸಿಪಾಯಿ ಈ ಜಿಲ್ಲಾ ಅಂತ. ಇದು 1972ರಲ್ಲಿ ಸ್ಥಾಪನೆ ಆಗುತ್ತಾ. 1972ರಲ್ಲಿ ಸ್ಥಾಪನೆ ಆಗುತ್ತಾ. ಆಮೇಲೆ ಇದು ಯಾವುದಕ್ಕೆ ಪ್ರಸಿದ್ಧ ಐತಂದ್ರ ಸ್ಪೆಕ್ಟಲ್ ಮಂಕಿಗಾಗಿ ನೋಡ್ರಿ. ಸ್ಪೆಕ್ಟಾಕಲ್ ಮಂಕಿಗಳು ಅಂದ್ರ ಇದರ ಅರ್ಥ ಏನ, ಕಣ್ಣಿನಂತ, ಕನ್ನಡಿ ಅಂತ, ಕನ್ನಡಿ ಅಂತ, ಕನ್ನಡಿಯಂತಹ ಕಣ್ಣಿನ ಮಂಗಗಳು, ಕಣ್ಣಿನ ಮಂಗಗಳು ನೋಡ್ರಿ. ಅಂದ್ರ ಕನ್ನಡಿ ಅಂತ ಕಣ್ಣಿನ ಮಂಗಗಳನ್ನ ಇದು ಸ್ಪೆಕ್ಟಾಕಲ್ ಮಂಕಿಗಳು ಅದಕ್ಕೆ ಪ್ರಸಿದ್ಧವಾಗೈತಿ. ಇನ್ನ ಕ್ಲೌಡೆಡ್ ಲೆಫರ್ಡ್ಸ್ ಗಳಿಗೆ ಪ್ರಮುಖ ತಾಣ ಇದೊಂದು. ಇದೇ ಹೇಳಿದ್ನಲ್ಲ, ಕ್ಲೌಡೆಡ್ ಲೆಫರ್ಡ್ಸ್, ಅದಕ್ಕ ಇದು ಪ್ರಸಿದ್ಧ ತಾಣ ಇದೊಂದು. ಹೌದಾ, ಸಂರಕ್ಷಣೆಯ ಪ್ರಸಿದ್ಧ ತಾಣ. ಓಕೆ, ಇದು ನಾವು ತ್ರಿಪುರಾ ಒಳಗ ನೋಡ್ತೀವಿ. 2 ನ್ಯಾಷನಲ್ ಪಾರ್ಕ್ ಬರ್ತಾವ. ಅದರಲ್ಲಿ ಒಂದು ಬೆಸ್ಸಿನು ಮತ್ತು ಇನ್ನೊಂದು ಕ್ಲೌಡೆಡ್ ನ್ಯಾಷನಲ್ ಪಾರ್ಕ್ ಅಂತ. ಅವು 2007ರಲ್ಲಿ ಏನಾಗ್ತಾವ ಸ್ಥಾಪನೆ ಆಗ್ತಾವ. ಆಮೇಲೆ ನೆಕ್ಸ್ಟ್ ಇನ್ನು ಇದು ವನ್ಯಜೀವಿ ಧಾಮ, 3 ವನ್ಯಜೀವಿ ಧಾಮಗಳು ಬರ್ತಾವ. ಅದರಲ್ಲಿ ಸಿಪಾಯಿ ಜಿಲ್ಲಾ ಅಂತ, ಇದು ಏನಂದ್ರ 1972ರಲ್ಲಿ ಸ್ಥಾಪನೆ ಆಗುತ್ತಾ. ಇದು ಎದಕ್ ಫೇಮಸ್ ಆಗಿತ್ತು ಅಂದ್ರೆ ಸ್ಪೆಕ್ಟಾಕಲ್ ಮಂಕಿಗಳು. ಹೌದಾ, ಇದು ಕನ್ನಡಿ ಅಂತ ಕಣ್ಣಿನ ಮಂಗಗಳಿಗೆ ಪ್ರಸಿದ್ಧವಾಗೈತಿ. ಆಮೇಲೆ ಇನ್ನೊಂದು ಕ್ಲೌಡೆಡ್ ಲೆಫರ್ಡ್ಸ್ ಅಂತ, ಇದು ಪ್ರಸಿದ್ಧ ತಾಣವಾಗೈತಿ ಅದಕ್ಕ. ಓಕೆ, ಇಷ್ಟು ಏನ ತ್ರಿಪುರಾದ ವನ್ಯಜೀವಿ ಧಾಮಗಳಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಉತ್ತರಾಖಂಡ ಇದರಲ್ಲಿ ಏನೇನು ನೋಡೋಣ. ನ್ಯಾಷನಲ್ ಪಾರ್ಕ್, ಉತ್ತರಾಖಂಡ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾವು ಫೇಮಸ್ ಆಗಿ ಬರೋದು ಉತ್ತರಾಖಂಡ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವ್ದಂತಂದ್ರೆ ಜಿಮ್ಸ್ ಕಾರ್ಬೆಟ್ ನೋಡ್ರಿ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಓಕೆ, ಇದು ಎಷ್ಟರಾಗ ಸ್ಥಾಪನೆ ಆಗುತ್ತಂದ್ರ 1936ರಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಫಸ್ಟ್ ಇದರ ಹೆಸರು ಏನೈತಂದ್ರೆ ಹೈಲಿ ರಾಷ್ಟ್ರೀಯ ಉದ್ಯಾನವನ ಐತೆ ನೋಡ್ರಿ. ಹೈಲಿ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ನೆಕ್ಸ್ಟ್ ಇದನ್ನ ಬರ್ತಾ ಏನ್ ಮಾಡಿದ್ರಂದ್ರ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡಿದ್ರು. ನಂತರ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡಿದ್ರು. ಓಕೆ, ನೆಕ್ಸ್ಟ್ ಅದಾದ ನಂತರ ಏನ್ ಮಾಡ್ತಾರಂದ್ರ ಇದು ಪ್ರಸಿದ್ಧ ಬೇಟೆಗಾರನ ಸಂರಕ್ಷಣವಾಗಿ ಏನ್ ಮಾಡ್ತಾರಂದ್ರ ಇದನ್ನ ಪ್ರಸಿದ್ಧ ಬೇಟೆಗಾರ ಯಾರು, ಜಿಮ್ ಕಾರ್ಬೆಟ್ ನ ಹೆಸರಿಡ್ತಾರೋ. ಆಮೇಲೆ ನಂತರದಲ್ಲಿ ಯಾರು ಪ್ರಸಿದ್ಧ ಬೇಟೆಗಾರ ಯಾರು, ಜಿಮ್ ಕಾರ್ಬೆಟ್, ಅವನ ಹೆಸರನ್ನ ಇಡಲಾಗಿದೆ. ಓಕೆ, ನೆಕ್ಸ್ಟ್ ಇದು ಇನ್ನೊಂದು ಇದರ ವಿಶೇಷ ಪ್ರಮುಖವಾದದ್ದು 1973ರಲ್ಲಿ ಟೈಗರ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ. ಪ್ರಾಜೆಕ್ಟ್ ಟೈಗರ್ ಅಂತ ಮಾಡ್ತಾರೆ. ಹೌದಾ, ಪ್ರಾಜೆಕ್ಟ್ ಟೈಗರ್ ಮೊಟ್ಟ ಮೊದಲಿಗೆ ಆಯ್ಕೆಯಾದ ಪ್ರಾಜೆಕ್ಟ್. ಇದು ನ್ಯಾಷನಲ್ ಪಾರ್ಕ್ ಆಯ್ಕೆಯಾದ, ಇದು ನ್ಯಾಷನಲ್ ಪಾರ್ಕ್ ಸಂರಕ್ಷಣಾ ದಾನ ಅಂತ ಕರಿತೀವಿ. ಹುಲಿ ಸಂರಕ್ಷಣಾ ದಾನ ಅಂತ ಕರಿತೀವಿ. ಓಕೆ, ಇದು ಧಾಮ ನೋಡ್ರಿ. ಎಷ್ಟಾಗ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡ್ತಾರ. ಆ ಪ್ರಾಜೆಕ್ಟ್ ಟೈಗರ್ ಅಲ್ಲಿ ಆಯ್ಕೆಯಾದ ಮೊದಲ ಹುಲಿ ಸಂರಕ್ಷಣಾ ಧಾಮ ಯಾವ್ದಂದ್ರ ಈ ಪ್ರದೇಶವನ್ನ ತಗೋತಾರ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತಂದ್ರ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ನೋಡ್ರಿ. ರಾಜಾಜಿ ರಾಷ್ಟ್ರೀಯ ಉದ್ಯಾನವನ. ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಇದು ಯಾವಾಗ ಸ್ಥಾಪನೆ, ಇದು ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಮತ್ತೆ ನೆಕ್ಸ್ಟ್
ಇನ್ನೊಂದು ನಂದಾದೇವಿ, ನಂದಾದೇವಿ. ಆಮೇಲೆ ನೆಕ್ಸ್ಟ್ ವ್ಯಾಲಿ ಆಫ್ ಫ್ಲವರ್, ವ್ಯಾಲಿ ಆಫ್ ಫ್ಲವರ್, ವ್ಯಾಲಿ ಆಫ್ ಫ್ಲವರ್. ಆಮೇಲೆ ಗಂಗೋತ್ರಿ, ಆಮೇಲೆ ಗಂಗೋತ್ರಿ. ಆಮೇಲೆ ಗೋವಿಂದ, ಗೋವಿಂದ ರಾಷ್ಟ್ರೀಯ ಉದ್ಯಾನವನ. ಇವು ಮೂರು ಅದಾ. ಇದರಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರ 1988ರಲ್ಲಿ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಫ್ಲವರ್ ಆಫ್ ವ್ಯಾಲಿ ಇವು ಮೂರು ಏನಾಗ್ತದೆ 1988ರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರ್ತಾವ. ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಏನ್ ಮಾಡ್ತಾವ ಸೇರ್ತಾವ, ಪಟ್ಟಿಗೆ ಏನ್ ಮಾಡ್ತಾವ ಸೇರ್ತಾವ. ಇವು 1988ರಲ್ಲಿ ಯುನೆಸ್ಕೋ ಪಾರಂಪಟ್ಟಿಗೆ ಸೇರ್ತಾವ. ಇದು ನಾವು ನೋಡ್ಬೋದು. ಇದು ಉತ್ತರಾಖಂಡದ ನ್ಯಾಷನಲ್ ಪಾರ್ಕ್ ಯಾವುದು, ಜೇಮ್ ಕಾರ್ಬೆಟ್ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ 1936ರಲ್ಲಿ ಏನ್ ಮಾಡ್ತಾರ ಸ್ಥಾಪನೆ ಆಗುತ್ತೆ. ಆಮೇಲೆ ಇದನ್ನ ಮೊದಲ ಏನಂತ ಹೈಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರ. ಆಮೇಲೆ ನಂತರದಲ್ಲಿ ಏನ್ ಮಾಡ್ತಾರ, ನಂತರ ಹೆಸರು ಏನ್ ಮಾಡ್ತಾರ, ನಂತರ ಹೆಸರು ಏನ್ ಮಾಡ್ತಾರ ರಾಮಗಂಗಾ ಅಂತ ಮಾಡ್ತಾರ. ಆಮೇಲೆ ಇಲ್ಲಿಯ ಪ್ರಸಿದ್ಧ ಬೇಟೆಗಾರ ಜಿಮ್ ಕಾರ್ಬೆಟ್ ಅನ್ನ ಹೆಸರು ಏನ್ ಮಾಡ್ತಾರ, ಈ ಜಿಮ್ ಕಾರ್ಬೆಟ್ ಹೆಸರು ಈ ನ್ಯಾಷನಲ್ ಪಾರ್ಕ್ ಇಡ್ತಾರ. ಆಮೇಲೆ ನೆಕ್ಸ್ಟ್ 1973ರಲ್ಲಿ ಪ್ರೊಜೆಕ್ಟ್ ಟೈಗರ್ ಅಂತ ಮಾಡ್ತಾರ. ಆ ಅಡಿಯಲ್ಲಿ ಈ ಆಯ್ಕೆಯಾದ ಮೊದಲ ಹುಲಿ ಸಂರಕ್ಷಣಾ ಧಾಮ ಯಾವ್ದಂದ್ರ ಇದು ಉತ್ತರಾಖಂಡ ಅದ ಜಿಮ್ ಕಾರ್ಬೆಟ್ ಫಾರೆಸ್ಟ್. ಇಷ್ಟು ನಾವು ಈ ವರಾಂಗ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರ್ತದೆ ಅಂತ ನೋಡಿದಿವಿ. ಆಮೇಲೆ ಮಿಜೋರಾಮದಲ್ಲಿ ಯಾವ ಯಾವ ನ್ಯಾಷನಲ್ ಪಾರ್ಕ್ ಇದಾವ, ತ್ರಿಪುರಾದಲ್ಲಿ ಯಾವ ಇದಾವ, ಆಸಾಮದಲ್ಲಿ ಯಾವ್ದಾವ ಅಂತ ನೋಡಿದಿವಿ. ಇನ್ನ ನೆಕ್ಸ್ಟ್ ನಾವು ಯಾವ್ದು ನೋಡೋದಂದ್ರೆ ನೋಡ್ರಿ, ನೆಕ್ಸ್ಟ್ ಇಜುತಾನ್ ಪುರಸ್ಕಾರ ಈ ಕೆಳಗಿನ ಯಾವ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಯಾಗಿದೆ? ಹೌದಾ, ಇಜುತಾನ್ ನೋಡ್ರಿ, ಇಜುತಾಚನ್ ಪುರಸ್ಕಾರ ಈ ಕೆಳಗಿನ ಯಾವ ಸರ್ಕಾರ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಇದನ್ನ ನೋಡೋಣ. ಇಜುತಾಚನ್ ಇದು ನೋಡ್ರಿ, ಇಲ್ಲಿ ಏನು ಕೇರಳ ಕೊಟ್ಟಾರ, ತಮಿಳ್ನಾಡು ಕೊಟ್ಟಾರ, ಆಮೇಲೆ ಕರ್ನಾಟಕ ಕೊಟ್ಟಾರ, ಆಮೇಲೆ ಇದು ಆಂಧ್ರ ಪ್ರದೇಶ ಅಂತ ಕೊಟ್ಟಾರ. ಇದ್ರ ಕರೆಕ್ಟ್ ಆದ ಆನ್ಸರ್ ಯಾವ್ದಂದ್ರ ಕೇರಳ ನೋಡ್ರಿ. ಕೇರಳದಲ್ಲಿ ಏನ್ ಮಾಡ್ತಾರಂದ್ರ ಇಜುತಾಚನ್ ಪುರಸ್ಕಾರ ಏನ್ ಮಾಡ್ತಾರಂದ್ರ ಕರ್ನಾಟಕ ಆ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಇದು. ಓಕೆ, ಕೇರಳದಲ್ಲಿ. ಹಂಗಾದ್ರೆ ಯಾರಿಗೆ ಕೊಡ್ತಾರ ಇದನ್ನ ಅಂತಂದ್ರ ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂದ್ರ 1993ರಲ್ಲಿ. ಎಷ್ಟಾಗ 1993ರಲ್ಲಿ ಇದನ್ನ ಯಾರಿಗೆ ಕೊಡ್ತಾರಂದ್ರ, ಇದು ಯಾರು ಕೊಡ್ತಾರಂದ್ರ ಕೇರಳ ಏನ್ ಮಾಡ್ತಾರ, ಕೇರಳ ಸಾಹಿತ್ಯ ಅಕಾಡೆಮಿದವ್ರು ಏನ್ ಮಾಡ್ತಾರ, ಸಾಹಿತ್ಯ ಅಕಾಡೆಮಿದವರು ಕೊಡ್ತಾರ ಇದನ್ನ. ಹೌದಾ, ಕೇರಳ ಸಾಹಿತ್ಯ ಅಕಾಡೆಮಿದವ್ರು ಕೊಡ್ತಾರ. ಇನ್ನ ನೆಕ್ಸ್ಟ್ ಏನಂತಂದ್ರ ಇದು ಯಾರ ಸ್ಮರಣೆಗಾಗಿ ಕೊಡ್ತಾರಂದ್ರ ನೋಡ್ರಿ, ತುಂಚಂತು ರಾಮಾನುಜನ್ ಅವರ ಸ್ಮರಣೆಗಾಗಿ ಏನ್ ಮಾಡ್ತಾರೆ, ಇದನ್ನ ಮಲಯಾಳಂ ಭಾಷೆಗೆ ಕೊಡ್ತಾರೆ. ಯಾವ ಭಾಷೆಗೆ? ಮಲಯಾಳಂ ಭಾಷೆಗೆ ಏನ್ ಮಾಡ್ತಾರಂದ್ರ ಈ ಪ್ರಶಸ್ತಿಯನ್ನ, ಸಾಹಿತ್ಯ ಪ್ರಶಸ್ತಿಯನ್ನ ಕೊಡ್ತಾರ. ಹೌದಾ, ಇದು ಪ್ರಮುಖವಾಗ ಆಧ್ಯಾತ್ಮಿಕ ಮತ್ತು ಇದಕ್ಕ ಸಾಹಿತ್ಯಕ್ಕಾಗಿ ಏನ್ ಮಾಡ್ತಾರೆ ಕೊಡ್ತಾರ. ಇನ್ನ ಯಾರೋ ಈ ತುಂಚತ್ತು ರಾಮಾನುಜನ್ ಅಂತ ಏನಿದಾರಲ್ಲ, ಇವ್ರನ್ನ ಮಲಯಾಳಂ ಭಾಷೆಯ ಪಿತಾಮಹ ಅಂತ ಕರೀತಾರೆ. ಏನು? ಮಲಯಾಳಂ ಭಾಷೆಯ ಪಿತಾಮಹ ಅಂತ ಕರೀತಾರೆ. ಹೌದಾ, ಎಷ್ಟ ಸ್ಥಾಪನೆ ಆಗುತ್ತೆ? 1993ರಲ್ಲಿ ಏನ್ ಮಾಡ್ತಾರ, ಸ್ಥಾಪನೆ ಮಾಡ್ತಾರ ಕೇರಳದ. ಇದು ಕೇರಳದ ಸಾಹಿತ್ಯ ಅಕಾಡೆಮಿ. ಹೌದಾ, ಅತ್ಯುನ್ನತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ್ದಂದ್ರ ಇಜುತಾಚನ್ ಪುರಸ್ಕಾರ. ಇದನ್ನ ಯಾರ ಸ್ಮರಣೆಗಾಗಿ ಕೊಡ್ತಾರಂದ್ರ ತುಂಚಂತು ರಾಮಾನುಜನ್ ಅವರ ಸ್ಮರಣೆಗಾಗಿ ಕೊಡ್ತಾರ. ಇವ್ರನ್ನ ಏನಂತ ಕರೀತಾರ ಅಂದ್ರೆ ಮಲಯಾಳಂ ಭಾಷೆಯ ಪಿತಾಮಹ ಅಂತ ಕರೀತಾರ. ಇನ್ನ ನಮ್ಮ ರಾಜ್ಯದ ನೋಡ್ಬೇಕಾದ್ರೆ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ, ಅತ್ಯುನ್ನತ ಸಾಹಿತ್ಯ ಅಕಾಡೆಮಿ ಯಾವುದು ಅಂತ ನೋಡೋಣ. ಹೌದಾ, ಕರ್ನಾಟಕದ ನೋಡ್ರಿ, ಕರ್ನಾಟಕ
ಕರ್ನಾಟಕ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವ್ದನ್ನ ಪಂಪ ಪ್ರಶಸ್ತಿ ನೋಡ್ರಿ. ಯಾವುದು? ಪಂಪ ಪ್ರಶಸ್ತಿ. ಪಂಪ ಪ್ರಶಸ್ತಿ. ಆಮೇಲೆ ನೆಕ್ಸ್ಟ್ ಇದನ್ನ ಎಷ್ಟಾಗಿ ಸ್ಥಾಪನೆ ಮಾಡ್ತಾರ ಅಂದ್ರೆ 1987ರಲ್ಲಿ 1987ರಲ್ಲಿ ಸ್ಥಾಪನೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಇದನ್ನ ಯಾರು ಕೊಡ್ತಾರ ಅಂದ್ರ ನಮ್ಮ ಕರ್ನಾಟಕ ಯಾರ ಇದನ್ನ ಕೊಡ್ತಾರ ಅಂದ್ರ ಇದನ್ನ ಯಾರ ಹೆಸರಲ್ಲಿ ಕೊಡ್ತಾರ ಅಂದ್ರ ಕನ್ನಡ ಆದಿಕವಿ ಪಂಪನ ಹೆಸರಿನ ಅವರ ಪಂಪನ ಹೆಸರಿನಲ್ಲಿ ಕೊಡ್ತಾರೆ ಇದನ್ನು. ಆದಿಕವಿ ಪಂಪನ ಹೆಸರಿನಲ್ಲಿ ಏನ್ ಮಾಡ್ತಾರ? ನೀಡ್ತಾರ. ಹೌದಾ? ಓಕೆ. ನೆಕ್ಸ್ಟ್ ಮತ್ತೆ ಏನಂತಂದ್ರೆ ಇದು ಕನ್ನಡ ಸಾಹಿತ್ಯ ಜೀವಮಾನದ ಅತ್ಯುನ್ನತ ಕೊಡುಗೆಯಾಗಿದೆ. ಹೌದಾ? ಜೀವಮಾನ ಪ್ರಶಸ್ತಿ. ಇದು ಜೀವಮಾನ ಪ್ರಶಸ್ತಿ. ಆಮೇಲೆ ನೆಕ್ಸ್ಟ್ ಇದನ್ನ ಯಾರು ಕೊಡ್ತಾರಂದ್ರ ಕರ್ನಾಟಕ ಸರ್ಕಾರ ಕನ್ನಡ ಸಾಂಸ್ಕೃತಿಕ ಇಲಾಖೆ. ನೋಡ್ರಿ, ಇಂಪಾರ್ಟೆಂಟ್. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ. ನೋಡಿ, ಸಾಂಸ್ಕೃತಿಕ ಇಲಾಖೆಯವರು ಏನ್ ಮಾಡ್ತಾರ ಅಂದ್ರೆ ಇದನ್ನ ನೀಡ್ತಾರೆ. ಹಂಗಾದ್ರೆ ಫಸ್ಟ್ ಯಾರಿಗೆ ಕೊಟ್ರು? ಹೌದಾ? ಇದನ್ನ ಫಸ್ಟ್ ಯಾರು ಮೊದಲು ಯಾರಿಗೆ ಕೊಡ್ತಾರಂದ್ರ ಮೊದಲು ಯಾರಿಗೆ ಕೊಡ್ತಾರಂದ್ರೆ ಇದನ್ನ ಈ ಪ್ರಶಸ್ತಿಯನ್ನ ಕುವೆಂಪು ಅವರಿಗೆ ಕೊಡ್ತಾರ. ನೋಡ್ರಿ, ಕುವೆಂಪು ಅವರಿಗೆ ಕೊಡ್ತಾರ. ಎಷ್ಟಾಗಿ ಕೊಡ್ತಾರ ಇದನ್ನ? 1987ಕ್ಕೆ ಏನ್ ಮಾಡ್ತಾರ? ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಅವರಿಗೆ ಕೊಡ್ತಾರ. ಇದು ಮೊದಲ ಪುರಸ್ಕಾರ ಪ್ರಶಸ್ತಿ. ಯಾರಿಗೆ ಅಂದ್ರ ಕುವೆಂಪು ಅವರಿಗೆ ಕೊಡ್ತಾರ. ಇಷ್ಟು ಏನಂದ್ರ ನಮ್ಮ ಕರ್ನಾಟಕ ಅತ್ಯುನ್ನತ ಅಂದ್ರೆ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಯಾವ್ದಂದ್ರ ಪಂಪ ಪ್ರಶಸ್ತಿ. ಯಾವುದು? ಪಂಪ ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿ. ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರ? 1987ರಲ್ಲಿ ಸ್ಥಾಪನೆ ಮಾಡ್ತಾರ. ಇದನ್ನ ಯಾರ ಹೆಸರಿನಲ್ಲಿ ಕೊಡ್ತಾರ? ಕನ್ನಡ ಆದಿಕವಿ ಪಂಪನ ಹೆಸರಿನಲ್ಲಿ ಕೊಡ್ತಾರ. ಇದು ಒಂದು ಜೀವಮಾನ ಪ್ರಶಸ್ತಿ ಆಗಿದೆ. ಹೌದಾ? ಕನ್ನಡ ಸಾಹಿತ್ಯದ ಜೀವಮಾನ ಪ್ರಶಸ್ತಿ ಆಗಿದೆ. ಇನ್ನು ನೆಕ್ಸ್ಟ್ ಇದನ್ನ ಯಾರು ಕೊಡ್ತಾರ ಅಂತಂದ್ರ ಕರ್ನಾಟಕ ಸರ್ಕಾರ ಕನ್ನಡ ಸಾಂಸ್ಕೃತಿಕ ಇಲಾಖೆ ಕೊಡ್ತಾರ. ಆಮೇಲೆ ಇದನ್ನ ಮೊದಲ ಪುರಸ್ಕೃತರ ಯಾರಂದ್ರೆ ಕುವೆಂಪು. ನೋಡ್ರಿ, ಎಷ್ಟಾಗಂದ್ರೆ 1987ರಲ್ಲಿ ಏನ್ ಮಾಡ್ತಾರ? ಇದನ್ನ ಕೊಡ್ತಾರ. ಇಷ್ಟು ಏನಂತಂದ್ರ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಅದೇ ತಮಿಳುನಾಡಲ್ಲಿ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ನೋಡೋಣ. ತಮಿಳುನಾಡು ನೋಡ್ರಿ, ತಮಿಳ್ನಾಡದ್ ನೋಡ್ರಿ, ತಮಿಳ್ ತಾಯಿ ಪ್ರಶಸ್ತಿ ಅಂತ. ತಮಿಳ್ ತಾಯಿ ಪ್ರಶಸ್ತಿ ಇದು ಸಾಹಿತ್ಯಕ್ಕೆ ಪ್ರಶಸ್ತಿ ಕೊಡ್ತಾರೆ. ತಮಿಳ್ ತಾಯಿ ಪ್ರಶಸ್ತಿ. ಇದು ಆಂಧ್ರ ಪ್ರದೇಶದ ಇದು ತಮಿಳ್ ತಾಯಿ ಪ್ರಶಸ್ತಿ. ಎಲ್ಲಿ ಕನ್ನಡ ಅಂದ್ರೆ ಅವರ ಸಾಹಿತ್ಯಕ್ಕೆ ಕೊಡ್ತಾರೆ ಇದನ್ನ ಅತ್ಯುನ್ನತ ಪ್ರಶಸ್ತಿ. ಇನ್ನು ಆಂಧ್ರ ಪ್ರದೇಶದ್ದು ಯಾವ್ದಂದ್ರೆ ಯಾವ್ದು ಅಂತಂದ್ರೆ YSR. ನೋಡ್ರಿ, YSR ಸಾಹಿತ್ಯ ಪ್ರಶಸ್ತಿ. ಇದು ಏನು? ಆಯಾ ರಾಜ್ಯದಲ್ಲಿ ಅತ್ಯುನ್ನತ ಪ್ರಶಸ್ತಿ. ತಮಿಳ್ ತಾಯಿ ಪ್ರಶಸ್ತಿ ಇದು ತಮಿಳುನಾಡು ಕೊಡ್ತಾರ. ಆಮೇಲೆ ಆಂಧ್ರ ಪ್ರದೇಶದವರು YSR ಅಂತ ಸಾಹಿತ್ಯ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರ ಅಂದ್ರ ಅವರ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಇದು. ಇಷ್ಟು ಏನಂತಂದ್ರ ಈ ಸಾಹಿತ್ಯ ಪ್ರಶಸ್ತಿಗಳು ಯಾರಿಗೆ? ನೋಡ್ರಿ, ಈಚು ತಾಚನ್ನ ಪುರಸ್ಕಾರವನ್ನ ಈ ಕೆಳಗಿನ ಯಾವ ಸರ್ಕಾರ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿ ಮಾಡ್ತಾರಂದ್ರ ಕೇರಳ. ಅದು ಅವ್ರು ಏನ್ ಮಾಡ್ತಾರ? 1993ರಲ್ಲಿ ಸ್ಥಾಪನೆ ಮಾಡಿ ಕೊಡ್ತಾರ. ಆಮೇಲೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಪಂಪ ಪ್ರಶಸ್ತಿ. ಓಕೆ. ಇನ್ನ ನೆಕ್ಸ್ಟ್ ಯಾವ್ದಂತಂದ್ರೆ ನಮ್ಮ ಕ್ವಶನ್
ಸಂಗಾಯ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಕೇಳಿದಾರೆ. ಒಂದನೇದು ಆಸಾಮ್ ಇದೆ, ಆಮೇಲೆ ಮಣಿಪುರ್ ಇದೆ, ಕರ್ನಾಟಕ ಇದೆ, ನಾಗಾಲ್ಯಾಂಡ್ ಇದೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಯಾವುದು ಅಂತ ನಾನು ಹೇಳ್ತೀನಿ. ಅವಾಗ ನೋಡಿ, ಇಲ್ಲಿ ಆಸಾಮ್ದಲ್ಲಿ ಯಾವ ಹಬ್ಬವನ್ನು ಆಚರಿಸ್ತಾರ, ಆಮೇಲೆ ಮಣಿಪುರದಲ್ಲಿ ಯಾವ ಹಬ್ಬವನ್ನು ಆಚರಿಸ್ತಾರ, ಕರ್ನಾಟಕದಲ್ಲಿ ಯಾವ ಹಬ್ಬವನ್ನು ಆಚರಿಸ್ತಾರ, ನಾಗಾಲ್ಯಾಂಡ್ದಲ್ಲಿ ಯಾವ ಹಬ್ಬವನ್ನು ಆಚರಿಸ್ತಾರೆ ಅನ್ನೋದು ವಿಶೇಷತೆ ಅದರ ವಿಶೇಷತೆ ಏನು, ಯಾವಾಗ ಯಾವುದಕ್ಕಾಗಿ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಈ ಕ್ವಶನ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.